ರಾಗಿ ಒಂದು ಸಿರಿಧಾನ್ಯ. ಇದರಲ್ಲಿ ಕಾರ್ಬೋಹೈಡ್ರೇಟ್ಸ್, ಕಬ್ಬಿಣ, ಪ್ರೋಟೀನ್, ಮಿನರಲ್ಸ್, ಅನೇಕ ರೀತಿಯ ಖನಿಜಾಂಶಗಳನ್ನು ಒಳಗೊಂಡಿದೆ. ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಚಿಕ್ಕವರಿಂದ ದೊಡ್ಡವರವರೆಗೂ ಕೂಡ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ಡಾಕ್ಟ್ರು ಕೂಡ ಇದನ್ನೇ ರೆಕಮೆಂಡ್ ಮಾಡ್ತಾರೆ. 6 ತಿಂಗಳು ತುಂಬಿದ ಮಕ್ಕಳಿಗೆ ನಾವು ಹೊರಗಡೆ ಏನೇನೋ ತಂದು ಮಾಡೋದಕ್ಕಿಂತ ಮನೆಯಲ್ಲೇ ಈ ರೀತಿಯಾಗಿ ತುಂಬಾ ಹೈಜಿನ್ನಾಗಿ ಮನೆಯಲ್ಲೇ ಮಾಡೋವಂಥ ಮಾಲ್ಟ್ ಪೌಡ್ರ್ ಉಪಯೋಗಿಸಿದರೆ ತುಂಬಾ ಒಳ್ಳೆಯದು ಅನ್ನೋದು ನನ್ನ ಅಭಿಪ್ರಾಯ. ಎನಿಹೋ ನಮಸ್ತೆ, ನಾನು ನಿಮ್ಮ ಪ್ರೀತಿಯ ಸಹನ ರಮೇಶ್ ಕುಕಿಂಗ್ ಬ್ಲಾಗ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಚೆನ್ನಾಗಿದ್ದೀರಾ. ಬನ್ನಿ ನಾವು ಇವತ್ತಿನ ವಿಡಿಯೋನ ಶುರು ಮಾಡೋಣ. ನಾನು ಮೊದಲಿಗೆ ರಾಗಿನ ಬಿಸಿಲಿಗೆ ಒಣಗಿಸಿ ಕ್ಲೀನ್ ಮಾಡಿಬಿಟ್ಟು ಬಿಸಿಲಿಗೆ ಒಣಗಿಸಿ ನಂತರ 5ರಿಂದ 6 ಬಾರಿ ವಾಶ್ ಮಾಡಿಬಿಟ್ಟು ನಂತರ ನಾನು ಮತ್ತೆ ಬಿಸಿಲಿಗೆ ಒಣ ಹಾಕಿ ಈಗ ಮತ್ತೆ ಗ್ರೈಂಡ್ ಮಾಡ್ಕೋತಾ ಇದ್ದೀನಿ. ಪೂರ್ಣವಾಗಿ ಗ್ರೈಂಡ್ ಮಾಡ್ಕೊಬಾರ್ದು, ಅರೆ ಬರೆ ಈ ಥರ ಗ್ರೈಂಡ್ ಮಾಡ್ಕೋಬೇಕು. ನೋಡಿ, ಈ ಥರ 2 ಓಳು ಆಗಬೇಕಷ್ಟೇ, ಆ ಥರ ಗ್ರೈಂಡ್ ಮಾಡ್ಕೊಬೇಕು. ಮಿಕ್ಸಿಲಿ ಗ್ರೈಂಡ್ ಮಾಡೋದು ಅಷ್ಟು ಒಳ್ಳೆಯದಲ್ಲ. ಇವಾಗ ನಮಗೆ ಏನದು ಬೀಸೋಕೊಲ್ಲು ಅದೆಲ್ಲ ಫೆಸಿಲಿಟಿ ಇಲ್ವಲ್ಲ, ಹಾಗಾಗಿ ಮಿಕ್ಸಿನಲ್ಲೇ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಒಂದು ಮಿಕ್ಸಿನಲ್ಲಿ ಗ್ರೈಂಡ್ ಮಾಡಿಕೊಂಡು ನೀಟಾಗಿ ಒಂದು ತೆಳುವಾದ ಬಿಳಿ ಬಟ್ಟೆನ ಹಾಕ್ಕೊಂಡು ಅದರಲ್ಲಿ ನಾವು ಜರಡಿ ಇಟ್ಕೊಬೇಕು. ಇನ್ನು ಸ್ವಲ್ಪ ಎರಡನೇ ರೌಂಡ್ ನಾನು ರುಬ್ಕೊತಾ ಇರೋದು. ಇದು ಜರಡಿ ಹಿಡ್ಕೊಂಡು 2ನೇ ರೌಂಡ್ ಇನ್ನೂ ಸ್ವಲ್ಪ ಇತ್ತು, ಅದನ್ನು ಗ್ರೈಂಡ್ ಹಿಡ್ಕೊಂಡು ಜರಡಿ ಹಿಡ್ಕೊತಾ ಇದ್ದೀನಿ. ಇವಾಗ ಈ ಥರ ತೆಳುವಾದ ಬಟ್ಟೆನ ಹಾಕ್ಕೊಂಡ್ಬಿಟ್ಟು ಒಂದು ಬಾಕ್ಸ್ ಅಥವಾ ಸ್ಟೀಲ್ ಬಾಕ್ಸ್ ಅಥವಾ ಏನಕ್ಕಾದರೂ ಬಟ್ಟೆನ ಕವರ್ ಮಾಡಿಕೊಂಡು ಮೇಲೆ ಹಾಕ್ಕೊಬೇಕು. ಯಾಕಂದರೆ ಬಿಗಿ ಇದ್ದರೆ ನೀಟಾಗಿ ಜರಡಿ ಹಿಡ್ಕೊಳಕ್ಕೆ ಬರುತ್ತಲ್ಲ, ಹಂಗಾಗಿ ಒಂದು ಬಟ್ಟೆಗೆ ನಾನು ತೆಳುವಾದ ಬಟ್ಟೆನ ಕಟ್ಬಿಟ್ಟಿದ್ದೀನಿ. ಸೈಡಲ್ಲಿ ಕಟ್ಬಿಟ್ಟು ಈ ಥರ ಸ್ವಲ್ಪನೇ ಹಾಕ್ಕೊಂಡು ಜರಡಿ ಹಿಡ್ಕೊತಾ ಇದ್ದೀನಿ. ನೋಡಿ, ಈ ಥರ ನಿಧಾನಕ್ಕೆ ಸ್ವಲ್ಪನೇ ಹಾಕ್ಕೊಬೇಕು. ತುಂಬಾ ಹಾಕ್ಕೊಂಡ್ರೆ ಬೇಗ ಬರೋದಿಲ್ಲ. ಸ್ವಲ್ಪನೇ ಹಾಕ್ಕೊಂಡು ಸ್ವಲ್ಪ ಸಮಾಧಾನವಾಗಿ ಪೇಷನ್ಸಿಂದ ಮಾಡಬೇಕು. ನೋಡಿ ಎಷ್ಟು ನೀಟಾಗಿ ಬಂದಿದೆ ಹಿಟ್ಟು. ಎಷ್ಟು ಸಾಫ್ಟಾಗಿರುತ್ತೆ ಅಂದರೆ ಹಿಟ್ಟು, ಫೇಸ್ ಪೌಡರ್ ಯೂಸ್ ಮಾಡ್ತೀವಲ್ಲ ಅಷ್ಟು ಸಾಫ್ಟಾಗಿ ನೀಟಾಗಿ ಬರುತ್ತೆ. ನೋಡಿ ಎಷ್ಟು ವೈಟಾಗಿದೆ ರಾಗಿ ಪೌಡ್ರ್ ಅಂದರೆ ಅನಿಸುತ್ತೆ ನೋಡಿದ್ರೆ, ಇಲ್ಲ ಅಲ್ವಾ? ಅಷ್ಟು ನೀಟಾಗಿ ಎಷ್ಟು ವೈಟಾಗಿದೆ ಮತ್ತು ಅಷ್ಟೇ ಪೌಷ್ಟಿಕಾಂಶ ಭರಿತವಾಗಿದೆ. ಹಾಗೆ ನಮ್ಮ ಮಗುಗೆ ಆರೋಗ್ಯದಾಯಕವಾಗಿದೆ. ಸೊ ಇಷ್ಟೆಲ್ಲ ನಾವು ಮನೆಯಲ್ಲೇ ಮಾಡುವಾಗ ಹೊರಗಡೆಯಿಂದ ತರೋ ಅವಶ್ಯಕತೆ ಇಲ್ಲ ಅನ್ಕೋತೀನಿ. ಈ ಪೌಡ್ರು ಕೂಡ ವೇಸ್ಟ್ ಮಾಡೋ ಅವಶ್ಯಕತೆ ಇಲ್ಲ, ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಇದು ರಾಗಿ ಮಾಲ್ಟ್ ಪೌಡ್ರು, ಮನೆಯಲ್ಲೇ ರೆಡಿಯಾಗಿರೋಂಥ ರಾಗಿ ಮಾಲ್ಟ್ ಪೌಡ್ರು. ಇದು ನಿಮ್ಗೆ ಇಷ್ಟ ಆಗಿದೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.